ಬೇಡಿಕೊಂಡು ಪರಮ ಪೂಜ್ಯ ಕವಂದರಗೆ ಮತ್ತು ಶ್ರೀ ಹೇಮಾವತಿಯಮ್ಮನವರ ಕೃಪಾಶೀರ್ವಾದನೆ ಸಂದರ್ಭದಲ್ಲಿ ಬೇಡಿಕೊಂಡು ವಿಶೇಷವಾಗಿ ನಾವು ಇವತ್ತು ಕೊಪ್ಪಳ ಪಶ್ಚಿಮ ತಾಲೂಕಿನ ಅಂದ್ರಾಳ ಗ್ರಾಮದಿಂದ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಸದಸ್ಯರಿಗೆ ಸ್ವಉದ್ಯೋಗಕ್ಕೆ ಪೂರಕವಾಗುವಂಥ ಇವತ್ತು ಜೇನು ಸಾಕಣೆ ನಮ್ಮ ಸಚಿನ್ ಸರ್ ಅವರ ಜೇನು ಸಾಕಣೆಗೆ ನಾವು ಇವತ್ತು ಬಂದಿದ್ದೇವೆ. ಯಾಕೆ ಹೇಳಿದರೆ ಇವತ್ತು ಕೃಷಿಗೆ ಅಷ್ಟೇ ಸಾಲದು, ಅದಕ್ಕೆ ಸ್ವಲ್ಪ ಸ್ವಉದ್ಯೋಗಕ್ಕೆ ಪೂರಕವಾಗಿ ಇವತ್ತು ಜೇನು ಸಾಕಣೆ ಬಗ್ಗೆ ನಮ್ಮ ಸದಸ್ಯರಿಗೆ ಮಾಹಿತಿ ಕೊಡಿಸುವಂಥ ನಿಟ್ಟಿನಲ್ಲಿ ಇವತ್ತು ಜೇನು ಸಾಕಣೆ ಸ್ಥಳಕ್ಕೆ ನಾವು ಭೇಟಿ ಮಾಡಿದ್ವಿ. ಜೇನು ಸಾಕಣೆ ಬಗ್ಗೆ ಆಗಿರ್ಬೋದು, ಹಾಗೆ ಹುಳುಗಳ ರಕ್ಷಣೆ, ಹಾಗೆ ತುಪ್ಪದ ಸಂರಕ್ಷಣೆ ಬಗ್ಗೆ ಅನೇಕ ಮಾಹಿತಿಯನ್ನು ನಮಗೆ ಸಚಿನ್ ಸರ್ ನೀಡಿದ್ದಾರೆ. ಹೇಳಿದರೆ ಇವತ್ತು ಸದಸ್ಯರಿಗೆ ಈ ಬಗ್ಗೆ ತರಬೇತಿಯನ್ನು ಕೊಡಿಸಿದಾಗ ಅವರು ತಮ್ಮ ಜಮೀನಿನಲ್ಲಿ ಆಗಿರ್ಬೋದು, ಮನೆಯ ಆಜುಬಾಜು ಆಗಿರ್ಬೋದು, ಈ ಜೇನು ಸಾಕಣೆಯ ಒಲವು ಬಗ್ಗೆ ಮಾಹಿತಿ ಕೊಡಿಸ್ಲಿಕ್ಕೆ ಇವತ್ತು ಇಷ್ಟು ಸದಸ್ಯರನ್ನು ಕರ್ಕೊಂಡು ಒಂದು ಮಾಹಿತಿಯನ್ನು ಕೊಡಿಸಿದ್ದೇವೆ. ಹಾಗಾಗಿ ಮುಂದಿನ ದಿನದಲ್ಲಿ ಯಾರಿಗೆ ಆಸಕ್ತಿ ಇದೆ ಅಂತ ಆಸಕ್ತಿ ಸದಸ್ಯರು ತಮ್ಮ ಕೃಷಿ ಭೂಮಿಯಲ್ಲಾಗಿರ್ಬೋದು, ತಮ್ಮ ಮನೆಯ ಸುತ್ತಮುತ್ತಲಲ್ಲಿ ಪೆಟ್ಟಿಗಳನ್ನಿಟ್ಟು ಜೇನು ಸಾಕಣೆ ಮಾಡುವಂಥ ಒಂದು ಕೌಶಲ್ಯ ಮತ್ತು ಮಾಡುವಂಥ ಒಂದು ಅವರಿಗೆ ಆಸಕ್ತಿಯನ್ನು ಮೂಡಿಸುವಂಥ ಕೆಲಸವನ್ನು ನಮ್ಮ ಯುವ ರೈತರು ಸಚಿನ್ ಸರ್ ಅವರೆಲ್ಲ ನಮ್ಮ ಸದಸ್ಯರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲ ಸ್ವಸಹಾಯ ಸಂಘದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸ್ತೀನಿ.